ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಕೂಡ ರೆಡಿ. ಲಗೇಜ್ ಎಲ್ಲ ಆಲ್ರೆಡಿ ಕಾರಲ್ಲಿ ಇಡ್ಸಿದ್ದೀನಿ. ಇನ್ನು ಹೊರಡೋದೊಂದೇ ಉಳಿದಿದೆ. ಇವತ್ತಾದ್ರೂ ನಾನು ಮನೆಗೆ ಹೋಗ್ತೀನಿ ಸರ್. ಹೋಗು ನಾಣಿ, ಲೀವ್ ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ಎಷ್ಟು ಅರ್ಜೆಂಟಲ್ಲಿದ್ದಾನೋ ಏನೋ, ಹೇಳಿದ ಹಾಗೆ ಮಾಯ ಆಗ್ಬಿಟ್ಟ. ಬೇಗ ಹೊರಡಿ, ಇಲ್ಲಾಂದ್ರೆ ಮತ್ತೆ ರಾಹುಕಾಲ ಶುರು ಆಗುತ್ತೆ. ಲೆಟ್ಸ್ ಗೋ ಜೈ. ಶುಭ ಅಂತ ಹೊರಡ್ತಿದ್ರೆ ಬೆಕ್ಕಡ್ಡ ಬಂತಲ್ಲ ಜೈ. ಬೆಕ್ಕಡ್ಡ ಬಂದ್ರೆ ಏನಾಗುತ್ತತ್ತೆ? ಅದು ಅಪಶಕನಪ್ಪ, ಏನೋ ಕೇಡಾಗತ್ತೆ ಅಂತ ಅರ್ಥ. ಅಂದ್ರೆ ನಾನಿದ್ದೀನಿ ಅಂತ ಶಾಪ ಪದೇ ಪದೇ ಹೇಳ್ತಾ ಇದೆ. ಗಂಗಾ ಸಾವಕ್ ಸಂಕೇತ ಕೊಡ್ತಿದೆ ಅಂತಾಯ್ತು. ಒಳ್ಳೇದೆ. ಇದು ಇವ್ರಿಗೆ ಅಪಶಕುನ. ಇವ್ರ ಮನಃಶಾಂತಿ ಹಾಳು ಮಾಡಕ್ ಹೋಗ್ತಿರೋ ನಮ್ಗೆ ಒಳ್ಳೆ ಶಕುನನೇ. ಜೊತೆಗೆ ನಾವು ಮಾಡಕ್ ಹೊರಟಿರೋ ಕೆಲ್ಸಕ್ಕೆ ಶುಭ ಶಕುನ. ಏನಾಯ್ತು ನಿತ್ಯ? ನಿತ್ಯ, ಬೇಬಿ. ಜೈ ಕರೀತಿದ್ದಾನೆ. ಏನು? ವಾಟ್ ಹ್ಯಾಪೆಂಡ್? ಒಂಥರ ಇದೆಯಲ್ಲ. ಚೆನ್ನಾಗೇ ಇದ್ದೀನಿ. ಇಲ್ಲ, ಏನೋ ಡಲ್ ಆಗಿರೋ ಹಾಗಿದೆಯಲ್ಲ. ನಿನ್ನೆಯಿಂದ ನಾನು ನೋಡ್ತಿದ್ದೀನಿ. ಮದ್ವೆ ಆಗಿರೋ ಸಂತೋಷ ಹೊಸ ಮದುಮಗಳಿಗೆ ಸ್ವಲ್ಪನೂ ಇಲ್ಲ. ಅಂದ್ರೆ ಏನೇ ನೀನು ಹೇಳೋದು? ಮದುವೆ ಆಗಿದೆ ಅಂತ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಡ್ಯಾನ್ಸ್ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಈಗ ಗುಮ್ ಅಂತಿದ್ರೆ ಹೇಗೆ? ವಾಟ್ ಹ್ಯಾಪೆಂಡ್ ನಿತ್ಯ? ಎನಿ ಪ್ರಾಬ್ಲಮ್? ಅದೇನಿಲ್ಲ ಜೈ. ಈ 5 days ಕಾರ್ಯಕ್ರಮದಿಂದ ನಿತ್ಯಾಗೆ ಸುಸ್ತಾಗಿದೆ ಅನ್ಸತ್ತೆ. ನಿನ್ನೆ ಎಲ್ಲ ರೆಸ್ಟ್ ತಗೊಂಡ್ಲಲ್ಲ. ಅಂದ್ರೆ ನಾನ್ ಸ್ಟಾಪ್ ಆಗಿ ಬ್ಯುಸಿಯಾಗಿರೋದು ನಿತ್ಯಾಗೆ ಹೊಸ್ತು. ನಿನ್ನೆ ಕೂಡ ವ್ರತ ಅಂತ ಯಾವ್ದೋ ಆಟ ಅಂತ ಸುಸ್ತಾಗಿದ್ದಾಳೆ. ಅದೇನಂತ ಕಷ್ಟದ ಕೆಲ್ಸ ಅಲ್ವಲ್ಲ. ನಿತ್ಯಗ್ ಅಭ್ಯಾಸ ಇಲ್ದಿರೋ ಕೆಲ್ಸ ಅಲ್ವಾ? ನನಗೇನ್ ಅಭ್ಯಾಸ ಇದೆಯಾ ಆಂಟಿ? ನಾನು ಫ್ರೆಶ್ ಆಗೇ ಇದ್ದೀನಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಒಂದೇನ ಜೈ? ನಮ್ಮನ್ನ ರೆಡಿ ಆಗುವ ಅಂದ್ರೆ ಪ್ಯಾಂಟು ಶರ್ಟು ಹಾಕೊಂಡು ನಿಮಿಷದಲ್ಲಿ ರೆಡಿ ಆಗ್ತೀವಿ. ಅದೇ ಹೆಣ್ಮಕ್ಳಿಗೆ ಆದ್ರೆ ಪಾಪ ಗಂಟೆ ಬೇಕಾಗತ್ತೆ. ಓಕೆ, ಇವತ್ತೇನ್ ಸ್ಪೆಷಲು? ನಮ್ಮ ಹತ್ರ ಏನ್ ಮಾಡಿಸ್ತೀರಿ? ಇವತ್ತು ನಾಳೆ ನಿಮಗ್ ರೆಸ್ಟ್. ಹಾ, ಅಂದ್ರೆ ಕಂಪ್ಲೀಟ್ ಆಗಿ ಹೌಸ್ ಅರೆಸ್ಟಾ? ಅಂದ್ರೆ ಇನ್ನು 48 hours ಟೈಮ್ ಇದೆ ಅಂತಾಯ್ತು. ಯಾಕೆ ಜೈ? ಫಸ್ಟ್ ನೈಟಿಗೆ ಮಾವ. ನಮ್ಗೆ ಸೌಂಡ್ ಬೇರೆ ತರ ಕೇಳಿಸ್ತು. ಸೌಂಡ್ ಕೇಳಿಸ್ಕೊಳ್ಳೋದ್ ಬಿಟ್ರೆ ನಮಗ್ ಚಾನ್ಸ್ ಎಲ್ಲಿ ಕೊಡ್ತೀರಾ ಅತ್ತೆ? ನಿಮ್ಗೆ ಅವಕಾಶ ಕೊಡದೇ ಇರೋದಕ್ಕೆ ನಾವು ಬರ್ತಾ ಇರೋದು. ಏನು?
ಅದೇ ಜೈ, ಈ 2 ದಿನ ನಿಮ್ಮನ್ನ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳೋದೆ ನಮ್ ಕೆಲ್ಸ ಅಂತ. ಓಹೋ, ಎಕ್ಸಾಮ್ ಅಲ್ಲಿ ಟೀಚರ್ ಇರೋ ತರ ನೀವ್ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಸ್ಮಾರ್ಟ್ ಸ್ಟೂಡೆಂಟ್ ತರ ನಾನು ಕಾಪಿ ಹೊಡಿತೀನಿ, ನಿತ್ಯನನ್ನು ಪಟಾಯಿಸ್ತೀನಿ. Thank God. ಸ್ವಲ್ಪದ್ರಲ್ಲಿ ಎಂಥ ದೊಡ್ಡ ಅಪಾಯ ತಪ್ತು. ಸತ್ತು ಬದುಕೋದು ಅಂದ್ರೆ ಇದೆ. ಕಪ್ಪು ಬೆಕ್ಕು ಅಡ್ಡ ಬಂದಾಗ್ಲೇ ಅನ್ಕೊಂಡೆ ಇಂಥದ್ದೇನೋ ಆಗುತ್ತೆ ಅಂತ. ಹೀಗಾಗಿದ್ದು 2ನೇ ಸಲ ಕಣೋ. ಎರಡನೇ ಸಲನಾ? ಮೊದಲನೇ ಸಲ ಯಾವಾಗಾಯ್ತು? ಅವತ್ ನಿಮಗ್ ನೆನ್ಪಿಲ್ವಾ? ನೀವು, ನಾನು, ಅಣ್ಣ, ದೊಡ್ಡತ್ಗೆ, ಜೈ ಎಲ್ರೂ ಸೇರಿ ಹೀಗೆ ಒಂದ್ ಕಾರಲ್ಲಿ ಹೋಗ್ತಿದ್ವಿ. ಆಗ ಜೈ ತುಂಬಾ ಚಿಕ್ಕವನು. ಹಿಂದೆ ನನ್ನ ಹಿಂದೆ ಕೂತಿದ್ದ. ಅಣ್ಣ ಡ್ರೈವಿಂಗ್ ಮಾಡ್ತಿದ್ದ. ಪಕ್ಕದಲ್ಲಿ ದೊಡ್ಡತ್ಗೆ ಕೂತಿದ್ರು. ಆ ಕೂಡ ಒಂದ್ ಲಾರಿ ರಾಂಗ್ ರೂಟಲ್ಲಿ ಬಂದು ಕಾರ್ಗೆ ಗುದ್ದಿದ್ದು. ಆ ಆಕ್ಸಿಡೆಂಟಲ್ಲೇ ಅಲ್ವಾ ದೊಡ್ಡತ್ಗೆ ಅಲ್ಲೇ ಸತ್ತು ಹೋಗಿದ್ದು. ಹೌದು ಚಂದ್ರಿಕಾ, ಇವತ್ ನಡೆದಿರೋ ಘಟನೆ ನೋಡಿದ್ರೆ ಆವತ್ ನಡೆದ ಹಾಗೇ ಇದೆ. ಆ ಆಕ್ಸಿಡೆಂಟ್ ಅಲ್ಲಿ ಅನ್ಯಾಯವಾಗಿ ಜೈ ಅಮ್ಮ ಸತ್ತು ಹೋದ್ರು. ಅಂದ್ರೆ ಶಾಪ ಆಗ್ಲೇ ಶುರುವಾಗಿ ಹೋಯ್ತಾ? ಆರ್ತಿ ಆರ್ ಹೋಗಿದ್ದು, ಚೇಳ್ ಕಚ್ಚಿದ್ದು, ಬೆಕ್ಕು ಎದುರಾಗಿದ್ದು ಅದಕ್ಕೆ ಸಂಕೇತನಾ? ಅವತ್ ಕಾರಲ್ಲಿ ಜೈ ಅಮ್ಮ ಯಾವ ಜಾಗದಲ್ಲಿದ್ಲೋ ಇವತ್ತು ಗಂಗಾ ಅದೇ ಜಾಗದಲ್ಲಿದ್ದಾಳೆ. ಲಾರಿ ಗುದ್ದಿದ್ರೆ ಗಂಗಾ ಸತ್ತೋಗ್ತಿದ್ಲಾ? ಅವಳ ಜೊತೆಗೆ ಎಲ್ಲರೂ ಸಾಯ್ತಿದ್ವಾ? ನಿತ್ಯ, ಹೆದರ್ಕೊಂಡ್ಯಾ? ಇಷ್ಟು ದೊಡ್ಡ ಅಪಾಯ ನಡೆದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಜೈ? ಅಪಾಯ ಆಗಿದ್ರೆ ಭಯ ಪಡ್ಬೇಕು. ಏನೂ ಆಗಿಲ್ವಲ್ಲ, ಹ್ಯಾಪಿ ಆಗಿರಿ. ನನ್ಗಂತೂ ಈ ಕೂಡ ಕಾಲ್ ನಡುಗ್ತಿದೆ ಜೈ. ಅಮ್ಮ, ನಿನ್ನಮ್ಮ ಸತ್ ದಿನಾನೇ ನೆನಪಾಗ್ತಿದೆ. ಕಮಾನ್ ಮಾವ, ಯಾವತ್ತೋ ಏನೋ ಆಯ್ತು ಅಂತ ಪ್ರತಿ ಸಲ ಹಾಗೆ ಆಗತ್ತಾ? ಫಾರ್ಗೆಟ್ ಇಟ್. ಬನ್ನಿ.
ಜೈ, ನಾನು ಡ್ರೈವ್ ಮಾಡ್ತೀನಿ. ನೀವ್ ಯಾಕೆ ಆಂಟಿ? ಐ ಆಮ್ ಆಲ್ ರೈಟ್. ಇಲ್ಲ, ನೀನ್ ಟಯರ್ಡ್ ಅನಿಸ್ತಿದೆ, ನೀನ್ ಹಿಂದೆ ಕೂತ್ಕೋ, ನಾನು ನಿತ್ಯ ಮುಂದೆ ಕೂತ್ಕೋತೀವಿ. ಹೌದು ಜೈ, ನಿನ್ ಮನ್ಸೆಲ್ಲೋ ಇದೆ. ಇವರೇ ಡ್ರೈವ್ ಮಾಡ್ಲಿ. ಏನ್ರಿ, ನೀವೇ ಡ್ರೈವ್ ಮಾಡಿ. ಓಕೆ, ಲೆಟ್ಸ್ ಗೋ. ಏನ್ ನೀವು ಹೇಳ್ತಿರೋದು? ನಿಮ್ಗೇನು ಆಗ್ಲಿಲ್ಲ ತಾನೆ? ಹುಷಾರಾಗಿ ಮನೆ ಸೇರಿದ್ರಾ? ಸರಿ, ಇಡ್ತೀನಿ. ಏನಾಯ್ತು ಕಲ್ಪನಾ? ನಿನ್ನೆ ಆರತಿ ಹೋಯ್ತು. ಇವತ್ತು ಅವ್ರು ಹೊರಡ್ತಿದ್ದಾಗ ಕರಿಬೇಕು ಅಡ್ಡ ಬಂತು. ಏನೋ ಈ ಅಪಶಕ್ನಗಳು. ಅವ್ರನ್ನ ಹೋಗದೆ ಇದ್ದಾಗ ತಡೆದಿದ್ರೆ ಚೆನ್ನಾಗಿತ್ತು. ದೇವ್ರ ದಯ ಇದ್ದಿದ್ರಿಂದ ಅಪಾಯ ತಪ್ತು. ಅದಿಲ್ದಿದ್ರೆ ಅಮ್ಮ. ಹುಚ್ಚಿ, ದೇವ್ರ ಕಾಪಾಡ್ದ ಅಂತ ಅನ್ಕೊಂಡಿದ್ದಾಳೆ. ಇದೆಲ್ಲ ನಡೆಯೋಕ್ ಕಾರಣ ದೇವ್ರೆ ಅಂತ ಅವಳಿಗೆ ಗೊತ್ತಿಲ್ಲ. ಪಾಪ, ಬೇರೆ ಸೊಸೆಯರಿಗೆಲ್ಲ ಸ್ವಲ್ಪನಾದ್ರೂ ಆಯುಸ್ ಕೊಟ್ಟಿದ್ದ. ಈ ಸೊಸೆಗೆ ಆ ಅದೃಷ್ಟನೂ ಇಲ್ಲ ಅನ್ಸುತ್ತೆ. ಹಸಿ ಮೈ ಆರೋದಕ್ಕಿಂತ ಮುಂಚೆ, ಕಟ್ಟಿರೋ ಅರ್ಶನದ ಕೊಂಬು ಒಣಗೋ ಮುಂಚೆ, ಮದ್ವೆ ಆಗಿದೆ ಅನ್ನೋ ಸಂಭ್ರಮ ಮುಗಿಯೋಕ್ ಮುಂಚೆ ಮೃತ್ಯುನ ಕಳಿಸ್ಕೊಡ್ತಿದ್ದಾನೆ ಆ ಕರುಣೆ ಇಲ್ದೇ ಇರೋ ದೇವ್ರು. ಈಗೇನ್ ಮಾಡೋದಜ್ಜಿ? ಹೇಳಿದ್ನಲ್ಲೋ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಈ ತಲೆಮಾರ್ನು ಆ ಶಾಪ ಕಾಡ್ತಾ ಇದೆ. ನಮ್ಮ ಪಾಪಕ್ಕೆ ಯಾವ ಪರಿಹಾರನೂ ಇಲ್ವೇನೋ, ಆ ಮಗುನ ಯಾವ ಪುಣ್ಯನೂ ಕಾಪಾಡಲ್ವೇನೋ. ಆ ಶಾಪ, ಈ ಶೋಕ ನಮಗ್ ತೀರೋದೇ ಇಲ್ವೇನೋ. ಇಲ್ಲೇ ಇರಿ. ರಮಣಮ್ಮ, ತಗೊಂಡ್ ಬಾ. ಜೈ, ನೀನ್ ಈ ಕಡೆ ಬಾ. ಬಲ್ಗಾಲನ್ನ ಮುಂದಿಟ್ಟು ಒಳಗ್ ಬನ್ನಿ. ನಿತ್ಯ, ಜೈಗೆ ರೂಮ್ ತೋರ್ಸು. ಬನ್ನಿ, ನಿಮಗ್ ರೂಮ್ ತೋರಿಸ್ತೀನಿ. ಇದೇ ನಿಮ್ ರೂಮ್. ನೈಸ್. ಇದೇ ನಮ್ ರೂಮಾ? ನಮ್ ರೂಮ್ ಅಲ್ಲ, ನಿಮ್ ರೂಮ್. ಮತ್ತೆ ನಮ್ ರೂಮ್ ಎಲ್ಲಿದೆ? ನನಗ್ ಗೊತ್ತಿಲ್ಲ. ಅಂದ್ರೆ ಫಸ್ಟ್ ನೈಟ್ ದಿನನೇ ರೂಮ್ ತೋರಿಸ್ತೀರಾ?
ನಾನು ಹೋಗ್ತೀನಿ. ಏ ಎಲ್ಲಿಗೆ? ಬೆಡ್ರೂಮ್ ತೋರಿಸ್ದೆ, ಮತ್ತೆ ಬೆಡ್ ಎಲ್ಲಿದೆ? ಒಳಗಡೆ ಇದೆ. ಇಲ್ಲ, ಬೇಕಾದ್ರೆ ಬಂದು ನೋಡು. ನಿಂತ್ಕೋ. ನಾನ್ ಸುಳ್ಳು ಹೇಳ್ದೆ ಅಂತ ನೀನು ಸುಳ್ಳು ಹೇಳ್ಬೇಡ. ಯಾಕೆ ನೆನ್ನೆಯಿಂದ ಡಲ್ ಆಗಿದ್ಯಾ? ಇದಕ್ಕೂ ಮುಂಚೆ ನಿನ್ನಲ್ಲಿದ್ದ ಉತ್ಸಾಹ, ಆಡ್ತಿದ್ ಮಾತು ಎಲ್ಲ ಏನಾಯ್ತು? ಒಂದೇ ಸಲ ಚೇಂಜ್ ಆಗಿದ್ಯಾ? ಏನೋ ದೊಡ್ಡ ಭಾರ ಇರೋ ಹಾಗೆ ಫೀಲ್ ಮಾಡ್ಕೊಂಡು, ಏನೋ ತಪ್ಪು ಮಾಡಿರೋ ಹಾಗೆ ಒಂಥರ ಕಾಣ್ತಿದ್ಯಲ್ಲ. ಅಂಥದ್ದೇನಿಲ್ಲ. ಇದೆ, ನಿನ್ ಫೇಸಲ್ಲಿ, ನಿನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅದು ನನಗೆ ಕಾಣ್ತಿದೆ. ನನಗೆ ಸುಸ್ತಾಗ್ತಿದೆ. ಅದು ಸುಳ್ಳು. ಯಾವಾಗ್ಲೂ ಕುದುರೆ ಮರಿ ಹಾಗೆ ಕುಣಿತಾ, ಜಲಪಾತದ ಹಾಗೆ ಧುಮುಕ್ತಾ, ಖುಷಿ ಖುಷಿಯಾಗಿ ಓಡಾಡ್ತಿದ್ದಿದ್ ನೀನು ಸುಸ್ತಾಗಿದ್ಯಾ ಅಂದ್ರೆ ನಾನ್ ನಂಬಲ್ಲ. ನಿಜ ಏನು ಅಂತ ಹೇಳ? ನಿನ್ನಲ್ಲಿ ಚೇಂಜಸ್ ಯಾಕಾಯ್ತು ಅಂತಾನೂ ಹೇಳ. ಆ ತಾಳಿ, ನಮ್ಮ ಅಜ್ಜಿ ಹೇಳ್ತಿರ್ತಿದ್ರು, ಮದುವೆಗೆ ಮೊದಲು ಹೆಣ್ಮಕ್ಳು ಬೇರೆ, ಮದುವೆ ಆದ್ಮೇಲೆ ಬೇರೆ ಅಂತ. ವ್ಯತ್ಯಾಸ ಏನು ಅಂತ ನನಗೆ ಆಗ ಅರ್ಥ ಆಗ್ಲಿಲ್ಲ. ಈಗ ನಿನ್ನ ನೋಡ್ತಿದ್ರೆ ನಂಗೆ ಅರ್ಥ ಆಗ್ತಿದೆ. ಒಬ್ಳು ಹುಡುಗಿ ಒಬ್ಬ ಹುಡುಗಂಗೆ ಪ್ರೇಯಸಿಯಾಗಿರೋದು ಬೇರೆ, ಮದುವೆ ಆಗಿ ಹೆಂಡತಿಯಾಗಿ ಬದಲಾಗೋದು ಬೇರೆ. ಮದುವೆ ಅನ್ನೋದು ಹೆಣ್ಮಕ್ಳಿಗೆ ಹೊಸ ಜವಾಬ್ದಾರಿ ಕೊಡುತ್ತಲ್ವಾ? ಅಲ್ಲಿವರೆಗೂ ಹುಟ್ಟಿದ ಮನೇಲಿ ಯುವರಾಣಿ ತರ ಇದ್ದಿದ್ದ ಹುಡುಗಿ ಅತ್ತೆ ಮನೆಗೆ ಬಂದ್ಮೇಲೆ ಎಲ್ರಲ್ಲೂ ಒಬ್ಳಾಗಿ ಇರ್ಬೇಕಾಗತ್ತೆ. ಅವಳ ಸ್ಪೆಷಾಲಿಟಿ, ಇಂಡಿವಿಜುವಾಲಿಟಿ ಮಿಸ್ ಆಗತ್ತೆ. ಇನ್ನೂ ಹೇಳ್ಬೇಕಂದ್ರೆ ಅತ್ತೆ ಮನೇಲಿ ಅವಳು ಸರ್ವೆಂಟ್ ತರ ಕೆಲಸ ಮಾಡ್ಬೇಕಾಗತ್ತೆ. ಇದೆಲ್ಲ ನಾನು ಕೇಳಿದ್ದು. ಮೇ ಬಿ ಇದೆಲ್ಲ ನಿನಗೂ ಗೊತ್ತಿರುತ್ತೆ. ಬಟ್ ಐ ಪ್ರಾಮಿಸ್ ಯು ನಿತ್ಯ, ಅಂಥದ್ದು ಯಾವ್ದನ್ನು ನಿನಗಾಗೋದಕ್ಕೆ ಬಿಡಲ್ಲ. ಹುಟ್ಟಿದ ಮನೇಲಿ ನೀನು ಯುವರಾಣಿ ಆಗಿದ್ರೆ ನಮ್ಮನೇಲಿ ನೀನೇ ಮಹಾರಾಣಿ. ಈ ಮದುವೆ ಆದ್ಮೇಲೆ ನಿನ್ನ ಸ್ಪೆಷಾಲಿಟಿ, ಇಂಡಿವಿಜುವಾಲಿಟಿ, ಫ್ರೀಡಮ್, ನಿನ್ನ ಕ್ಯಾರೆಕ್ಟರ್ ಯಾವುದೂ ಬದಲಾಗಲ್ಲ. ಹೊಸದಾಗಿ ನಿನ್ನ ಭುಜದ ಮೇಲೆ ಯಾವ ಭಾರನೂ ಹೊರ್ಸಲ್ಲ. ಎಲ್ಲ ನಾನೇ ನೋಡ್ಕೋತೀನಿ. ಅಜ್ಜಿ, ಡ್ಯಾಡಿ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ರೂ ನಿನಗೆ ಕೆಲಸ ಮಾಡ್ಕೊಡ್ತಾರೆ ಹೊರತು ನಿನ್ನ ಹತ್ರ ಕೆಲಸ ಮಾಡಿಸಲ್ಲ. ಕನ್ಫರ್ಮ್ ಆಗಿ ಹೇಳ್ತೀನಿ ನಿತ್ಯ, ಈ ಮ್ಯಾರಿಡ್ ಲೈಫ್ನ ನೀನು ಲೈಫ್ ಲಾಂಗ್ ಎಂಜಾಯ್ ಮಾಡ್ತೀಯ. ಇಟ್ಸ್ ಮೈ ಪ್ರಾಮಿಸ್. ನಿನಗೆ ನಾನು ಇಷ್ಟು ಮಾತು ಕೊಟ್ರು ಇನ್ನೂ ಸುಮ್ಮನೆ ಇದೆಯಲ್ಲ. ಸೇ ಸಮಥಿಂಗ್ ನಿತ್ಯ. ಮದುವೆ ಆದ 2 ದಿನಕ್ಕೆ ಯಾವ ಗಂಡಾದ್ರೂ ಹೆಂಡ್ತಿನ ತಲೆ ಮೇಲೆ ಹೊತ್ಕೋತಾನ? ನಾನು ಹೊತ್ಕೋತೀನಿ. ಅದಕ್ಕೋಸ್ಕರ ಆದ್ರೂ ನನ್ಗೇನಾದ್ರೂ ಕೊಡ್ಬೋದಲ್ವಾ? ಅಂದ್ರೆ ನನ್ನ ಉದ್ದೇಶ ಏನಂದ್ರೆ, 2 ಡೇಸ್ ಆದ್ಮೇಲೆ ನಮ್ಮ ಫಸ್ಟ್ ಡೇಟ್ ಹೇಗೂ ಆಗುತ್ತೆ. ಅಷ್ಟರಲ್ಲಿ ಫಸ್ಟ್ ಹಗ್, ಫಸ್ಟ್ ಕಿಸ್ ಕೊಡ್ಬೋದಲ್ವಾ? ನಿತ್ಯ, ಬುದ್ಧಿ ಇದೆಯಾ ನಿಂಗೆ? ಜೈಗೆ ರೂಮ್ ತೋರ್ಸು ಅಂದೆ ಅಷ್ಟೇ. ಜೈ ಜೊತೆ ರೂಮಲ್ಲಿರು ಅಂತ ಹೇಳಿದ್ನಾ? ಟೂ ಡೇಸ್ವರೆಗೂ ಟೈಮ್ ಇದೆ ಅಂದಿದ್ನಲ್ಲ, ಅಲ್ಲಿವರೆಗೂ ಜೈನ ಬಿಟ್ಟು ಇರಕ್ಕಾಗಲ್ವಾ? ಸೆನ್ಸ್ ಇಲ್ವಾ ನಿನ್ಗೆ?
ಒಂದ್ಸಲ ಹೇಳಿದ್ರೆ ಕೇಳ್ಬೇಕು, ಪದೇ ಪದೇ ಹೇಳಿಸ್ಕೋಬಾರ್ದು. ಇರಿ ಆಂಟಿ, ಅವಳ್ದೇನು ತಪ್ಪಿಲ್ಲ. ನಾನೇ ಅವಳಲ್ಲಿ ಇರೋದಕ್ಕೆ ಹೇಳಿದ್ದು. ಅದ್ ಹಾಗಲ್ಲ ಜಯ್. ಪದ್ಧತಿ ಅಂದ್ರೆ ಪದ್ಧತಿಲಿರ್ಬೇಕು. ನಿತ್ಯ ಚೈಲ್ಡಿಶ್ ಮೆಂಟಾಲಿಟಿಯಿಂದ ನಿನ್ನ ಸ್ಪಾಯ್ಲ್ ಮಾಡ್ತಿದ್ದಾಳೇನೋ ಅಂತ ನನಗ್ ಭಯ. ನಮ್ ಮದ್ವೆ ಆಗಿದೆ ಆಂಟಿ, ಈಗ ನಾವಿಬ್ರು ಗಂಡ ಹೆಂಡ್ತಿ. ಇನ್ನು ನಮ್ ಮಧ್ಯೆ ಈ ಫಾರ್ಮಾಲಿಟೀಸ್ ಯಾಕೆ ನಮ್ ಮಧ್ಯೆ ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತಿದ್ದೀರಾ? ಈಗ ನಾವೇನ್ ಮಾಡಿದ್ರು ತಪ್ಪಲ್ಲ ಅಲ್ವಾ? ಇಲ್ಲ ಜಯ್, ಕೆಲವೊಂದನ್ನ ಫಾಲೋ ಮಾಡ್ಬೇಕು. ಈ 2 ಡೇಸ್ ನೀವಿಬ್ರು ದೂರ ದೂರ ಇರ್ಲೇಬೇಕು. ನಿಮ್ ಅಜ್ಜಿಗ್ ಮಾತ್ರ ಅಲ್ಲ, ಹದ್ ಮೀರೋದು ನನ್ಗೂ ಇಷ್ಟ ಆಗಲ್ಲ.